ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರದವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿಯ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಪರಿವಾರದ ಮೇಲೆ ಇರಲಿ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಧನ ಧಾನ್ಯಗಳಿಂದ ನಿಮ್ಮ ಮನೆ ಸದಾ ತುಂಬಿ ತುಳುಕಲಿ. ನಾನಿವತ್ತು ತುಂಬಾ ಲೇಟಾಗಿ ಎದ್ದೆ. ಅಷ್ಟೊತ್ತಿಗೆ ಅಮ್ಮ ಎದ್ದು ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟು, ಮನೆಯವ್ರಿಗೂ ತಿಂಡಿ ಎಲ್ಲ ಬಾಕ್ಸಿಗೆಲ್ಲ ಹಾಕಿ ಕೊಟ್ಟರು. ಅವರು ಕೆಲ್ಸಕ್ಕೆ ಹೋದರು. ನಾನು ಯಾಕೆ ಲೇಟಾಗಿ ಎದ್ದೆ ಅಂದರೆ ನೆನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗ್ಬಿಡ್ತು. ಮಲ್ಕೊಂಡು ಚೆನ್ನಾಗೇ ಇದ್ದೆ. ಯಾಕೋ ತಲೆ ತುಂಬ ಸುತ್ತೋದು, ಕೈಕಾಲೆಲ್ಲ ನಡ್ಕ, ಹಾಗೆ ನರ ಎಲ್ಲ ಎಳೀತಾಯಿತ್ತು. ತಲೆ ಕೂಡ ತುಂಬಾ ನೋವ್ತಾಯಿತ್ತು. ಹಾಗಾಗಿ ನಾನು ರೆಸ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ಲೇಟಾಗಿ ಎದ್ದೆ. ಮಕ್ಕಳು ಕೂಡ ಸ್ಕೂಲಿಗೆ ರಜಾ ಇತ್ತಲ್ವ, ವರಮಹಾಲಕ್ಷ್ಮಿ ಹಬ್ಬ ಏನು ಮಾಡಲ್ವ ಅಂತ ಸಪ್ಪೆ ಮುಖ ಹಾಕ್ಕೊಂಡು ಕೇಳಿದ್ರಿಂದ ಅಮ್ಮ ಮನೇಲಿ ಸ್ವಲ್ಪ ಹೆಸರು ಬೇಳೆ ಇತ್ತು ಅಂತ ಹೆಸರು ಬೇಳೆ ಪಾಯಸ ಮಾಡಿದರು. ನಾನು ಎದ್ದಿದ್ದು ನೋಡಿಬಿಟ್ಟು, ನೀನು ಅನ್ನ ಎಲ್ಲ ತಿನ್ನಬೇಡ, ತುಂಬಾ ಹುಷಾರಿಲ್ಲ ನಿನಗೆ, ನಾನು ಚಪಾತಿ ಮಾಡಿಕೊಡ್ತೀನಿ ಅಂತ ಅವರು ಚಪಾತಿ ಎಲ್ಲ ಲಡಿಸಿ ಕೊಟ್ಟರು. ನಾನು ಚಪಾತಿ ರೆಡಿ ಮಾಡಿಕೊಂಡೆ. ನಿಜವಾಗ್ಲೂ ನೆನ್ನೆ ನಮ್ಮ ಮನೆಯವರು, ಅಮ್ಮ ಎಲ್ಲರೂ ತುಂಬ ತಲೆ ಬಿಸಿ ಮಾಡ್ಕೊಬಿಟ್ಟಿದ್ರು. ಯಾಕೆ ಇವಳಿಗೆ ದಿಢೀರಂತ ಈ ಥರ ಆಯಿತು, ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತೇಳಿ. ಆಮೇಲೆ ಶುಗರಿಂದು, ಬಿ ಪಿದು ಮತ್ತು ಗ್ಯಾಸ್ಟ್ರಿಕ್ಕಿಂದೆಲ್ಲ ಮಾತ್ರೆ ಕುಡಿದ್ಮೇಲೆ ಆಮೇಲೆ ಸ್ವಲ್ಪ ಆರಾಮಾಯಿತು, ಮಲ್ಕೊಂಡೆ. ತಿಂಡಿ ಮಾಡೋಕ್ಕೆ ಮೊದಲು ಶುಗರಿನ ಟ್ಯಾಬ್ಲೆಟ್ ತೊಗೊಂಬಿಟ್ಟೆ. ಆಮೇಲೆ ಅಮ್ಮ ಸ್ವಲ್ಪ ಪಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊಟ್ರು. ನನಗೇನಾರು ಹುಷಾರಿಲ್ಲ ಅಂದರೆ ಇಡೀ ಮನೆ ಕೆಲಸನ ನಮ್ಮಮ್ಮ ಎತ್ತಾಕೊಂಡು ಮಾಡ್ತಾರೆ. ನನಗೇನು ಮಾಡೋಕ್ಕೆ ಬಿಡೋದಿಲ್ಲ. ತುಂಬ ಖುಷಿ ಆಗುತ್ತೆ. ಆಮೇಲೆ ನಾನು ನನ್ನ ಮಗ ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಕೂಡ ತಿನ್ನೋಕ್ಕೆ ಮನಸ್ಸೇ ಇರಲಿಲ್ಲ. ಎಲ್ಲಿತೆ ಅದು ರಂಗೋಲಿ ಬಿಚ್ಚಿರೋದು ಮಗ? ಪಕ್ಷಿನೇ ಅದು. ಅದು ರಂಗೋಲಿಲಿ ಬಿಚ್ಚಿರೋದು. ಚುಕ್ಕಿ ಇಟ್ಟು ರಂಗೋಲಿ ಬಿಚ್ಚಿದ್ದು ಪಕ್ಷಿ ಥರ. ಆಮೇಲೆ ಅದಕ್ಕೆ ಕಲರ್ ಹಾಕಿತ್ತು. ಎಲ್ಲಿತ್ತು ಪುಕ್ಕ? ಅದು ರೆಕ್ಕೆ ಹಾರ್ತಾ ಇರೋದು. ಚೆನ್ನಾಗಿದೆ. ಅದು ಬಾಯಿ, ಪಕ್ಷಿದು ಬಾಯಿ, ಕಣ್ಣು, ಅದು ಅದ್ರದ್ದು ಕಣ್ಣು. ಅದು ಮಧ್ಯದಲ್ಲಿ ಸುಮ್ಮನೆ ರೌಂಡು ಡಿಸೈನ್. ಅಕ್ಕ ತಮ್ಮ ಮನೇಲಿದ್ರು ಅಂದರೆ ಇವ್ರದ್ದು ಜಗಳ ಸ್ಟಾರ್ಟ್ ಆಗುತ್ತೆ. ಪಾತ್ರೆ ಜೋಡ್ಸೋಕ್ಕೆ ಬಿಡ್ತಾ ಇರಲಿಲ್ಲ ಅವ್ರ ಅಕ್ಕಂಗೆ. ಜಗಳ ಆಡ್ತಾ ಇದ್ದ ನನ್ನ ಮಗ. ಆಮೇಲೆ ಬಿಸಿಲು ಬಂದಿತ್ತು ಅಂತ ಒಂದು ಸ್ವಲ್ಪ ಹೊತ್ತು ಆಚೆ ಹಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಮ್ಮ ಕೆಲ್ಸಕ್ಕೆ ಹೋದರು. ಹೋಗ್ತಾನೆ ಹೇಳೋದ್ರು, ಬಟ್ಟೆ ತುಂಬ ಇದೆ, ಒಗ್ಯಕ್ಕೆ ಹೋಗಬೇಡ, ನಾನು ಬಂದು ಒಗಿತೀನಿ ಅಂತ. ಆದ್ರೂ ನಾನು ನಿಧಾನಕ್ಕೆ ಒಂದೊಂದೇ ಬಟ್ಟೆ ಇತ್ತಲ್ವ, ಹಾಗಾಗಿ ಒಗ್ಕೊಂಡೆ. ಮಕ್ಕಳು ಯೂನಿಫಾರ್ಮ್ ಎಲ್ಲ ಇತ್ತು ಒಗ್ಯೋಕ್ಕೆ. ಸುಸ್ತಾಗ್ತಿತ್ತು, ಆದರೂ ಒಗೆದ್ಕೊಂಡೆ. ಅಷ್ಟೊತ್ತು ತನಕ ಮಕ್ಕಳು ಸ್ವಲ್ಪ ಹೊತ್ತು ಆಚೆ ಆಟಾಡ್ತಾಯಿದ್ರು ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಒಗೆದು ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಾಡಿದವಳು ಮಲ್ಕೊಂಡೇ ಬಿಟ್ಟಿದ್ದೀನಿ. ಮಧ್ಯಾಹ್ನ ಒಂದು 2:30 ಹಂಗೆ ಮಕ್ಕಳು ಎಬ್ಬರಿಸಿದ್ರು. ಅಮ್ಮ ವೈಟ್ ರೈಸ್ ಇದೆ, ಏನಾದರೂ ಮಾಡಿಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಎಣ್ಣೆಗೆ ಜೀರಿಗೆ ಮತ್ತು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮಾಟೊ, ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕ್ಕಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಚೆನ್ನಾಗಿ ಅರ್ಧಂಬರ್ಧ ತರಿಯಾಗಿ ರುಬ್ಕೊಂಡ್ರೆ ಬದನೆಕಾಯಿ ಚಟ್ನಿ ರೆಡಿ ಆಯಿತು. ನನ್ನ ಮಕ್ಕಳಿಗೆ ವೈಟ್ ರೈಸ್ ಜೊತೆ ಬದನೆಕಾಯಿ ಚಟ್ನಿ ಕೊಟ್ಟೆ. ನನಗೆ ಅಮ್ಮ ಬೆಳಗ್ಗೆ ಮಾಡಿಟ್ಟೋಗಿದ್ದೆ ಚಪಾತಿ 2 ಇತ್ತು, ಅದನ್ನೇ ತಿಂದ್ಕೊಂಡೆ. ಮತ್ತು ಅಷ್ಟೊತ್ತಿಗೆ ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರು. ಒಂದು 4:15 ಅಷ್ಟೊತ್ತಿಗೆಲ್ಲ ಅಮ್ಮನೂ ಕೆಲಸದಿಂದ ಬಂದವರೆ. ಅಜ್ಜಿನೂ ಮೊಮ್ಮಗಳು ಇಬ್ಬರು ಸೇರ್ಕೊಂಡ್ಬಿಟ್ಟು ಪೂಜೆಗೆ ಬೇಕಾಗಿದ್ದಂಥ ಹೂಗಳು ಮತ್ತು ಮಾವಿನ ಎಲೆ ಎಲ್ಲ ಕುಯ್ಕೊಂಡ್ರು. ನಮ್ಮ ಮನೆಯವರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪೂಜೆ ಸಾಮಾನೆಲ್ಲ ತೊಗೊಂಡು ಬನ್ನಿ ಅಂತ ಅಮ್ಮಂಗೆ ದುಡ್ಡು ಕೊಟ್ಟು ಹೋಗಿದ್ರಂತೆ. ಹಾಗಾಗಿ ಅಮ್ಮ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತಂದರು. ನಾವು ಒಂದು 3 ವರ್ಷ ತಾಯಿನ ಕೂರಿಸಿ ಚೆನ್ನಾಗೆ ಪೂಜೆ ಎಲ್ಲ ಮಾಡಿದ್ವಿ. ಆಮೇಲೆ ಒಂದು ಮನಸ್ಸಿನಲ್ಲಿ ಬಂತು,
ನಮ್ಮದೇ ಸ್ವಂತ ಮನೆ ಅಂತ ಆದಾಗ ತಾಯಿನ ಇನ್ನೂ ಚೆನ್ನಾಗೇ ಇಟ್ಟು ಪೂಜೆ ಮಾಡಿ ಹಬ್ಬ ಮಾಡೋಣ ಅಂದ್ಕೊಂಡು ಆವಾಗಿಂದ ನಾವು ಅಷ್ಟಾಗಿ ಪೂಜೆ ಹಬ್ಬಗಳು ಮಾಡ್ತಾ ಇಲ್ಲ. ಆದರೂ ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಅಮ್ಮ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ನಮ್ಮನೆಯವ್ರು ಕೂಡ ಅಷ್ಟೊತ್ತಿಗೆ ಕೆಲಸದಿಂದ ಬಂದು ಸ್ನಾನಕ್ಕೆ ನೀರಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಸ್ವಲ್ಪ ಕತ್ಲೆ ಆಯಿತು ಅಂಥೇಳಿ ನಾನು ಬೇಗ ಪಾತ್ರೆ ಎಲ್ಲ ತೊಳ್ಕೊಂಡೆ. ನಮ್ಮಮ್ಮನೂ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡಿ ಕಳಸ ಎಲ್ಲ ಕೂರಿಸಿ ಹೂವೆಲ್ಲ ಜೋಡಿಸಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಅಡುಗೆಗೆ ಕಡಲೆಕಾಳು ಉಸ್ಲಿ ಹಾಗೆ ನುಗ್ಗೆಕಾಯಿ ಸಾಂಬಾರು, ವೈಟ್ ರೈಸ್ ಮಾಡಿದ್ರು. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ನಮ್ಮ ದಿನಚರಿ ವಿಡಿಯೋ ಆಗಿತ್ತು. ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಈ ವ್ಲಾಗ್ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ.